ಆತ್ಮೀಯ ವೀಕ್ಷಕರೇ, SLN ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತು ನಾನು ಒಂದು ಹೊಸ ಫಿಲ್ಟ್ರಲ್ಲಿ ಸಣ್ಣ ಪ್ರಾಬ್ಲಮ್ ಏನು ಅಂತ ಅಂದರೆ, ಫ್ಲೋಟು ಸರಿಯಾಗಿ ಆಪ್ರೇಟ್ ಆಗ್ತಾ ಇಲ್ಲ ಅಂತ ಇದು ಬಂದಿದೆ ವಾಪಸ್ಸು. ಇದನ್ನು ಯಾವ ಥರ ರೆಡಿ ಮಾಡೋದು ಮತ್ತು ಇದ್ರ ಅಸೆಂಬ್ಲಿ ಯಾವ ಥರ ಮಾಡಿದ್ದಾರೆ ಇದನ್ನೆಲ್ಲ ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಆಕ್ವಾ ಪರ್ಲ್ ಮಾಡಲ್ ಅಂತ ಇಲ್ಲಿದೆ, ಆಕ್ವಾ ಪರ್ಲ್ ಅಂತ. ಇದರಲ್ಲಿ ಒಂದು ಅಡ್ವಾಂಟೇಜು ಏನು ಅಂತಂದರೆ, ನಿಮಗೆ ಈ ಟ್ಯಾಂಕು ಡಿಟ್ಯಾಚಬಲ್ ನೋಡಿ, ಈ ಥರ ಬಿಚ್ಬೋದು. ಈ ಟ್ಯಾಂಕನ್ನು ಬಿಚ್ಚಿ ನಿಮಗೆ ಬೇಕಾದಂಗೆ ಕ್ಲೀನ್ ಮಾಡ್ಕೋಬೋದು. ಈ ಥರ ನಿಮಗೆ ಟ್ಯಾಂಕ್ ಇರುತ್ತೆ. ಇದನ್ನು ತೆಗೆದು ಇಡ್ತೀನಿ ಈ ಥರ. ಇದಾದಮೇಲೆ ಅದರಲ್ಲಿ ಫ್ಲೋಟು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದು ಕಂಪ್ಲೇಂಟ್. ಫ್ಲೋಟು ಇಲ್ಲಿರುತ್ತೆ. ಇದು ದಿಸ್ ಇಸ್ ಕಾಲ್ಡ್ ಗೋಲ್ಡ್. ನೋಡಿ, ಈ ಥರ ಇರುತ್ತೆ. ಇದು ಸ್ವಿಚ್. ಇದು ಈ ಫ್ಲೋಟ್ ಆಪ್ರೇಟ್ ಆದಂಗೆ ನೋಡಿ, ಈ ಸ್ವಿಚ್ಚು ಮೇಲೆ ಕೆಳಗೆ ಆಫ್ ಆನ್ ಆಗುತ್ತೆ. ಸೊ ಇದೇ ಫುಲ್ಲು ಎಂಟೈರ್ ಸಿಸ್ಟಮನ್ನು ಕಂಟ್ರೋಲ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಮೈಕ್ರೋ ಸ್ವಿಚ್ ಅಂತ ಕರಿತೀವಿ ಇದನ್ನ. ಮೈಕ್ರೋ ಸ್ವಿಚ್ ಅಂತ ಕರಿತೀವಿ ಇದನ್ನ. ಮತ್ತು ಇದು ಇಂಡಿಕೇಟ್ರು, ಆನ್ ಆಫ್ ಆಗಿದೆಯಾ, ಹೆಂಗೆ ಯೂನಿಟ್ ಆನಲ್ಲಿದೆಯಾ ಅಂತ ಅನ್ನೋದ್ರ ಬಗ್ಗೆ ಇದು ಇಂಡಿಕೇಷನ್ ಬರುತ್ತೆ. ಇಲ್ಲಿ ಒಂದು ರೆಡ್ಡು ಒಂದು ಗ್ರೀನು ಎರಡು ಇಂಡಿಕೇಷನ್ ಬರ್ತದೆ. ಇಷ್ಟೇ. ಇದನ್ನು ಈಗ ಸ್ವಿಚ್ಚನ್ನು ಬದಲಾಯಿಸ್ಬೇಕು ಅಂತಂದರೆ ಇವೆರಡು ಸ್ಕ್ರೂ ಇರುತ್ತೆ. ಈ ಎರಡು ಸ್ಕ್ರೂ ತೆಗೆದುಬಿಟ್ಟು ದಿಸ್ ಕಾಲ್ಡ್ ಮೈಕ್ರೋ ಸ್ವಿಚ್ ಅಂತ ಕರಿತೀವಿ. ಈ ಮೈಕ್ರೋ ಸ್ವಿಚ್ಚನ್ನು ಬದಲಾಯಿಸಿದ್ರೆ ಸಾಕು, ಎಂಟೈರ್ ಫ್ಲೋಟ್ ಏನು ಯಾವತ್ತೂ ಹೋಗಲ್ಲ. ಸೊ ಇದನ್ನು ನಿಮಗೆ ಹೆಂಗೆ ಅಂತಂದರೆ ಬಿಚ್ಬೋದು ಈ ಥರ ನೋಡಿ. ಹಿಂಗೆ ಬಿಚ್ಚಿದ್ರೆ ಇದು ಪುನಃ ಪ್ರೆಸ್ ಮಾಡೋದಷ್ಟೇ. ಈ ಎರಡು ಸ್ಕ್ರೂ ಇದೆಯಲ್ಲ, ಈ ಎರಡು ಸ್ಕ್ರೂ ಬಿಚ್ಚಿಬಿಟ್ಟು ಇದನ್ನು ಏನು ಕ್ಲಿಪ್ ಹಾಕಿದ್ದಾರೆ ಈ ಕ್ಲಿಪ್ಪನ್ನು ತೆಗೆದು ನೀವು ನೋಡಿ, ಈ ಥರ ತೆಗಿಬೋದು. ನೋಡಿ, ಈ ಥರ ಇರ್ತದೆ ಸ್ವಿಚ್ಚು. ಈ ಎರಡು ಸ್ಕ್ರೂ ತೆಗೆದುಬಿಟ್ಟು ಈ ಮೈಕ್ರೋ ಸ್ವಿಚ್ಚು ನಿಮಗೆ 30 ರೂಪಾಯಿನಿಂದ 50 ರೂಪಾಯಿ ಒಳಗಡೆ ಒಳ್ಳೇದು ಸಿಗುತ್ತೆ. ಸೊ ಇದನ್ನು ಬದಲಾಯಿಸಿದ್ದೀನಿ ಆ್ಯಕ್ಚುಲಾಗಿ. ನೋಡಿ, ಈಗ ಪುನಃ ಹಾಕ್ತೀನಿ ಇದನ್ನು. ಹಾಕ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಇದಕ್ಕೆ ಪ್ರೆಸ್ ಮಾಡಬೇಕಷ್ಟೆ. ಪ್ರೆಸ್ ಮಾಡಿದ್ರೆ ಇದು ಆಪ್ರೇಟ್ ಆಗುತ್ತೆ. ನೋಡಿ, ಇದು ನೀರು ವಾಟರ್ ಲೆವೆಲ್ಲು ಮೇಕ್ ಬಂದ ತಕ್ಷಣ ಈ ಸ್ವಿಚ್ಚು ಇದನ್ನು ಆಪ್ರೇಟ್ ಮಾಡುತ್ತೆ. ಇದರಲ್ಲಿ 4 ಸ್ಕ್ರೂ ಬರ್ತವೆ. ಇದು ಆಮೇಲೆ ಹಾಕೋಣ. ಈಗ ಇದಕ್ಕೆ ಈ ಬಾಟಮಿಗೆ ಬಂದು ಇಲ್ಲಿ 2 ಸ್ಕ್ರೂ ಇರ್ತವೆ, ಇಲ್ಲಿ 2 ಸ್ಕ್ರೂ ಇರ್ತವೆ, ಇಲ್ಲಿ 2 ಸ್ಕ್ರೂ ಇರ್ತವೆ, ಇಲ್ಲಿ 2 ಸ್ಕ್ರೂ ಇರ್ತವೆ. ಇದು ನಾಳೆ ಬಿಚ್ಚಿದ್ದೀನಿ, ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಬಿಚ್ಚಿದ್ದೀನಿ. ಈ ಥರ ಇನ್ಸೈಡ್ ಸಿಸ್ಟಮ್ ಈ ಥರ ಬರುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ನಿಮಗೆ ಇದು ಪ್ರೀ ಫಿಲ್ಟ್ರು. ಇದು ಹೊರಗಡೆ ಇರ್ತದೆ, ಯೂನಿಟಿಂದ ಹೊರಗಿರ್ತದೆ. ಇದು ಟ್ಯಾಪಿಂದ ಪ್ರೀ ಫಿಲ್ಟ್ರಿಗೆ ಬರ್ತದೆ. ಪ್ರೀ ಫಿಲ್ಟ್ರಿಂದ ನಿಮಗೆ ಈ ಇಲ್ಲಿ ಫಿಲ್ಟರ್ ಆದದ್ದು ಇಲ್ಲಿಗೆ ಎಂಟ್ರಿ ಆಗುತ್ತೆ. ಈ ಎಂಟ್ರಿ ಆದದ್ದು ಎಲ್ಲಿ ಅಂತಂದರೆ
ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಇದು ಇನ್ಲೆಟ್ಟು, ಇದು ಔಟ್ಲೆಟ್ಟು. ಅಂದರೆ ಇಲ್ಲಿ ರಾ ವಾಟ್ರ್ ಹೋಗುತ್ತೆ, ಇಲ್ಲಿ ಗುಡ್ ವಾಟ್ರು ಬರುತ್ತೆ. ಸೊ ಈಗ ಫಸ್ಟು ಸ್ಟೇಜು, ಈಗ ಇದು ಫಸ್ಟ್ ಸ್ಟೇಜ್ ಫಿಲ್ಟ್ರೇಷನ್. ಫಸ್ಟ್ ಸ್ಟೇಜ್ ಫಿಲ್ಟ್ರೇಷನ್ನು ಇದು ಪ್ರೀ ಫಿಲ್ಟರ್ ಅಂತ ಕರಿತೀವಿ. ಈ ಫಿಲ್ಟ್ರಿಂದ ಫಿಲ್ಟರ್ ಆದದ್ದು ಇಲ್ಲಿ ಎಂಟ್ರ್ ಆದದ್ದು ಇಲ್ಲಿ ಎಂಟ್ರಿ ಆಗಿ ನೋಡಿ, ಇದು ಸೆಡಿಮೆಂಟ್ ಫಿಲ್ಟರ್ ಅಂತ ಕರಿತೀವಿ ಇದನ್ನು. ಇದು ಸೆಡಿಮೆಂಟ್ ಫಿಲ್ಟರು 8 ಇಂಚಸ್. ಇದು ಕೆಲವರಲ್ಲಿ 8 ಇಂಚಸ್ ಬರುತ್ತೆ, ಇದು 10 ಇಂಚಸ್ಸು. 8 ಇಂಚಸ್ ಸೆಡಿಮೆಂಟ್ ಫಿಲ್ಟರ್ ಇದು ಸೆಡಿಮೆಂಟ್ ಫಿಲ್ಟರು. ಸೊ ಇದಾದಮೇಲೆ ಏನು ಮಾಡಿದ್ದಾರೆ ಅಂತಂದರೆ, ಇದು ಕಾರ್ಬನ್ ಫಿಲ್ಟರ್. ಇದು ಕಾರ್ಬನ್ ಫಿಲ್ಟ್ರಿಂದ ನೋಡಿ, ಇದು ಕಾರ್ಬನ್ ಫಿಲ್ಟರ್. ಇದೆ ನೋಡಿ, ಈ ಥರ ಹಾಕ್ಬೇಕು. ಸೊ ಹಿಂಗಾಗಿ ಎಲ್ಲಿ ಸೇರಿಸಿದ್ದಾರೆ ಅಂದರೆ ಮೆಂಬ್ರೇನ ಕೊಟ್ಟಿದ್ದಾರೆ. ಮೆಂಬ್ರೇನ್ ನೋಡಿ, ನಿಮಗೆ ಯಾವಾಗಲೂ ಪೈಪು ಏನು ಅಂತಂದರೆ, ಸಪೋಸ್ ನೀವು ಯಾವುದೇ ಪೈಪ್ ಬಿಚ್ಚಬೇಕಾದ್ರೂ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಬಿಚ್ಚಬೇಕು. ಇಲ್ಲಾಂದರೆ ನೋಡಿ, ಹಿಂಗೆ ಹೇಳಿದ್ರೆ ಬರಲ್ಲ. ಇದು ಪ್ರೆಸ್ ಮಾಡಿದ್ರೆ ಮಾತ್ರ ಬರೋದು. ನೋಡಿ, ಹಿಂಗೆ ಪ್ರೆಸ್ ಮಾಡಿ ಬಿಚ್ಚಬೇಕು. ಹಾಕೋಕೆ ಅಂತ ತೊಂದರೆ ಇಲ್ಲ, ಹಿಂಗೆ ಹಾಕ್ಬಿಟ್ರೆ ಬರಲ್ಲ. ಇದು ಯಾವಾಗಲೂ ಪ್ರೆಸ್ ಮಾಡಿ ಬಿಚ್ಚಕ್ಕೆ ಈಸಿ. ಇದನ್ನು ನೀವು ಚೆನ್ನಾಗಿ ತಿಳ್ಕೊಬೇಕು. ಯಾಕೆ ಅಂತಂದರೆ ಹಾಕೋದಕ್ಕೆ ಏನು ಬೇಕಿಲ್ಲ, ತೆಗಿಯುವಾಗ ಮಾತ್ರ ಇದನ್ನು ಪ್ರೆಸ್ ಮಾಡಿ ನೋಡಿ ಹಿಂಗೆ ತೆಗಿಬೇಕು. ಇಲ್ಲಾಂದರೆ ಯಾವುದೇ ಪೈಪು ಈಚೆ ಬರಲ್ಲ, ನಿಮಗೆ ಲಾಕ್ ಆಗ್ಬಿಟ್ಟಿರ್ತದೆ. ಇದು ಇನ್ಲೆಟ್ಟು. ಸೊ ಇಲ್ಲಿಂದ ಬಂದದ್ದು ಸೆಡಿಮೆಂಟಿಗೆ ಬರ್ತದೆ. ಸೆಡಿಮೆಂಟು ಇಲ್ಲಿಂದ ಕಾರ್ಬನ್ನಿಂದ ನಿಮಗೆ ತೋರಿಸ್ತೀನಿ. ನಿಮಗೆ ಇಲ್ಲಿ ಎಸ್ ವಿ ಇರುತ್ತೆ. ಕಾರ್ಬನ್ನಿಂದ ಎಸ್ ವಿಗೆ ಬರುತ್ತೆ. ಎಸ್ ವಿಯಿಂದ ಪಂಪ್ ಇನ್ಲೆಟ್ಟು ನೋಡಿ, ಪಂಪಲ್ಲಿ ಒಂದು ಇನ್ಲೆಟ್ಟು ಒಂದು ಔಟ್ಲೆಟ್ಟು. ಇದು 100 GPD ಪಂಪು. ಇದು ಇನ್ಲೆಟ್ಟು, ಇದು ಔಟ್ಲೆಟ್ಟು. ಪಂಪ್ ಔಟ್ಲೆಟ್ ಬಂದು ನಿಮಗೆ ಇಲ್ಲಿ ಬರ್ತದೆ. ಈ ಕಾರ್ಬನ್ ಬಂದು ಈ ಇನ್ಲೆಟ್ಟಿಗೆ ಬರ್ತದೆ. ಮೆಂಬ್ರೇನ್ ಇನ್ಲೆಟ್ ಇದು ಮೆಂಬ್ರೇನ್. ಈ ಕಾರ್ಬನ್ ಬಂದಿದೆ. ಇಲ್ಲಿಂದ ಇನ್ಲೆಟ್ ಬಂದು ಮೆಂಬ್ರೇನು ಬಂದಿದೆ. ಮೆಂಬ್ರೇನಿಂದ ನೋಡಿ 2 ಔಟ್ಲೆಟ್ ಇರ್ತವೆ. ಮೆಂಬ್ರೇನಿಂದ 2 ಔಟ್ಲೆಟ್ಟು ತೋರಿಸ್ತೀನಿ ನಿಮಗೆ. ಬಿಚ್ಚಿ ನೋಡಿ, ಇಲ್ಲಿ ಒಂದು ಗುಡ್ ವಾಟ್ರು, ಒಂದು ರಾ ವಾಟ್ರು, ಇದು ವೇಸ್ಟ್ ವಾಟ್ರದ್ದು 2 ಇರ್ತದೆ ಮೆಂಬ್ರೇನ್ ಬಾಟಮಲ್ಲಿ. ಸೊ ಅದು ನಿಮಗೆ ರಾ ವಾಟ್ರ್ ಬಂದು, ಇದು ವೇಸ್ಟ್ ವಾಟ್ರ್ ಬಂದದ್ದು ಇಲ್ಲಿ ಕೆಳಗಡೆ ಬರ್ತದೆ. ಕೆಳಗಡೆಗೆ ಒಂದು FR ಫಿಟ್ ಮಾಡಿರ್ತಾರೆ. FR ಅಂತಂದರೆ ಫ್ಲೋ ರಿಸ್ಟ್ರಿಕ್ಟರ್ ಅಂತ ಫಿಟ್ ಮಾಡಿರ್ತಾರೆ. ನೋಡಿ, ಇದನ್ನು ಈ ಥರ ಹಾಕೋದು.
ನೋಡಿ ಈ ಮೆಂಬ್ರೇನಿಂದ ಬಂದದ್ದು ಗುಡ್ ವಾಟ್ರು, ಇದು ಪೋಸ್ಟ್ ಕಾರ್ಬನ್ ಫಿಲ್ಟರ್ ಅಂತ ಬರ್ತದೆ, ಇಲ್ಲಿ ಪೋಸ್ಟ್ ಕಾರ್ಬನ್ನು. ಸೊ ಇಲ್ಲಿಂದ ಗುಡ್ ವಾಟ್ರು ರಿಲೀಸ್ ಆಗಿ ಇಲ್ಲಿಗೆ ಬರ್ತದೆ, ಇದು ಟ್ಯಾಂಕಿಗೆ ಬೀಳೋದು ನೋಡಿ, ಇಲ್ಲಿಂದ ಟ್ಯಾಂಕ್ ಒಳಗಡೆ ಬೀಳುತ್ತೆ. ಸೊ ಇಷ್ಟು ಪ್ರೋಸೆಸ್ಸು. ಫಸ್ಟು ನಿಮಗೆ ವಾಟರ್ ಇನ್ಲೆಟ್ ಆದದ್ದು ಸೆಡಿಮೆಂಟಿಗೆ ಬರ್ತದೆ, ಸೆಡಿಮೆಂಟಿಂದ ಪ್ರೀ ಕಾರ್ಬನ್ ಬರ್ತದೆ, ಪ್ರೀ ಕಾರ್ಬನ್ನಿಂದ ಸಾಲನೈಡ್ ವಾಲ್ವ್ ಬರ್ತದೆ, ಸಾಲನೈಡ್ ವಾಲ್ವಿಂದ ನಿಮಗೆ ಪಂಪ್ ಬರ್ತದೆ, ಪಂಪ್ ಇನ್ಲೆಟ್ಟು, ಪಂಪ್ ಔಟ್ಲೆಟ್ ಬಂತು ಅಂಥದ್ದು. ಪಂಪ್ ಔಟ್ಲೆಟ್ಟು ಇದಕ್ಕೆ ಮೆಂಬ್ರೇನ್ ಇನ್ಲೆಟ್ ಬರ್ತದೆ. ಮೆಂಬ್ರೇನಲ್ಲಿ ಎರಡು ಇರ್ತವೆ ಹೊರಗಡೆ, ಒಂದು ಗುಡ್ ವಾಟ್ರು, ಒಂದು ರಾ ವಾಟ್ರು. ಇದು ಗುಡ್ ವಾಟ್ರ್ ಬಂದು ಪೋಸ್ಟ್ ಕಾರ್ಬನ್ ಮುಖಾಂತರ ಹೋಗಿ ಇಲ್ಲಿ ಹೋಗಿ ಇದು ಟ್ಯಾಂಕ್ಗೆ ಬೀಳುತ್ತೆ. ಸೊ ಇದು ಪ್ರೋಸೆಸ್ಸು. ಈಗ ಎಷ್ಟು ಸ್ಟೇಜ್ ಆಯಿತು ಅಂತಂದರೆ, ಇದು ಫಸ್ಟ್ ಸ್ಟೇಜ್ ಫಿಲ್ಟ್ರೇಷನ್ನು, ಈ ಪ್ರೀ ಫಿಲ್ಟ್ರು ಫಸ್ಟ್ ಸ್ಟೇಜ್ ಫಿಲ್ಟ್ರೇಷನ್ನು, ಇದು ಸೆಕೆಂಡ್ ಸ್ಟೇಜ್ ಫಿಲ್ಟ್ರೇಷನ್ನು, ಇದು ಥರ್ಡ್ ಸ್ಟೇಜ್ ಫಿಲ್ಟ್ರೇಷನ್ನು, ಇದು ಫೋರ್ತ್ ಸ್ಟೇಜ್ ಫಿಲ್ಟ್ರೇಷನ್ನು, ಇದು ಫಿಫ್ತ್ ಸ್ಟೇಜ್. ಇಷ್ಟು ಜಾಗ ಇರೋದ್ರಿಂದ ಇಷ್ಟು ಮಾತ್ರ ಹಾಕಿದ್ದಾರೆ. ಇದಾದಮೇಲೆ ನೀವು ಏನು ಬೇಕಾದ್ರೂ ಹಾಕೋಬೋದು, UV ಹಾಕೋಬೋದು, UF ಹಾಕೋಬೋದು, ಮತ್ತು ಆಲ್ಕನಿನ್ ಹಾಕೋಬೋದು, ಕಾಪರ್ ಫಿಲ್ಟ್ರ್ ಹಾಕೋಬೋದು, ಯಾವ್ದು ಬೇಕಾದ್ರೂ ಹಾಕೋಬೋದು. ಈಗ ಬ್ರ್ಯಾಂಡೆಡ್ ಮಾಡಲೆಲ್ಲ ಏನು ಮಾಡ್ತಾರೆ, ನಮ್ಮದು 8 ಸ್ಟೇಜ್ ಫಿಲ್ಟ್ರೇಷನ್ನು, 10 ಸ್ಟೇಜ್ ಫಿಲ್ಟ್ರೇಷನ್ನು ಅಂತಾರೆ. ಇದು 1 ಸ್ಟೇಜ್ ಫಿಲ್ಟ್ರೇಷನ್ ಅಂತಂದರೆ ಈ ಒಂದೊಂದು ಕ್ಯಾಂಡ್ಲು ಕೂಡ ಒಂದೊಂದು ಸ್ಟೇಜ್ ಆಫ್ ಫಿಲ್ಟ್ರೇಷನ್ನು. ಸೊ ಇದರಲ್ಲಿ ಆ್ಯಕ್ಚುಲಾಗಿ ಇದು 5 ಸ್ಟೇಜ್ ಫಿಲ್ಟ್ರೇಷನ್ನು ನೋಡಿ, ಈ ಥರ 5 ಸ್ಟೇಜ್ ಫಿಲ್ಟ್ರೇಷನ್ ಬರ್ತದೆ. ಸೊ ಇಷ್ಟು ಇದು ಪರ್ಲ್ ಮಾಡಲಲ್ಲಿ ಆ್ಯಕ್ಚುಲಾಗಿ ಇರುವಂಥದ್ದು. ಇದು ಟ್ಯಾಂಕು ಡಿಟ್ಯಾಚಬಲು. ಇದರಲ್ಲಿ ನಿಮಗೆ ಟ್ಯಾಂಕ್ ಡಿಟ್ಯಾಚಬಲ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂತಂದರೆ, ಮನೇಲಿ ಯಾರು ಹೆಂಗಸರು ಕೂಡ ಇದನ್ನು ನಿಮಗೆ ಕ್ಯಾಪನ್ನು ಎತ್ಬಿಟ್ಟು ಈ ಟ್ಯಾಂಕನ್ನು ಯಾವಾಗ ಬೇಕಾದರೂ ನೀವು ಕ್ಲೀನ್ ಮಾಡ್ಕೋಬೋದು. ಸೊ ಇದು ನಿಮಗೆ RO ಪೈಪಿಂಗ್ ಆಯಿತು. ಸೊ ಅದಾದಮೇಲೆ ನಿಮಗೆ ಏನು ಅಂತ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ಏನಿರ್ತದೆ ಅಂದರೆ, ಇದು ಅಡಾಪ್ಟ್ರು, 24 ವೋಲ್ಟ್ಸ್ ಅಡಾಪ್ಟ್ರು. ಈ 24 ವೋಲ್ಟ್ಸ್ ಅಡಾಪ್ಟ್ರು ಬಂದದ್ದು ಈ 24 ವೋಲ್ಟ್ ಅಡಾಪ್ಟ್ರು, ಇದು ಇನ್ಲೆಟ್ AC ಬರ್ತದೆ, ಔಟ್ಪುಟ್ ಬಂದು 24 ವೋಲ್ಟ್ಸ್ DC ಬರುತ್ತೆ. ಸೊ DC ಬಂದು ಒಂದು ವೈರನ್ನು ಈ ಪಂಪಿಗೆ ಕೊಟ್ಟಿರ್ತೀವಿ, ಇನ್ನೊಂದು ವೈರು ಸಾಲನೈಡ್ ವೈಲು, ಎರಡು ಕಾಮನ್ ಮಾಡಿ ಒಂದು ಫೇಸು ಅಥವಾ ಪಾಸಿಟಿವ್ ನೆಗೆಟಿವ್ ಅಂತ ಕರಿತೀವಿ DCನಲ್ಲಿ. ಪಾಸಿಟಿವನ್ನು ಎರಡನ್ನು ಕಾಮನ್ ಮಾಡಿ ಒಂದು ಸಾಲನೈಡ್ ವಾಲ್ಗೆ ಮತ್ತು ಒಂದು ಪಂಪು ಕೊಟ್ಟಿರ್ತೀವಿ. ಇನ್ನೊಂದು ಬಂದು ಇಲ್ಲಿಗೆ ಕನೆಕ್ಟ್ ಆಗಿರ್ತದೆ, ಇದು ಸ್ವಿಚ್ ಕಂಟ್ರೋಲು. ಯಾಕೆ ಅಂತಂದರೆ, ನಿಮಗೆ ವಾಟರ್ ಲೆವೆಲ್ ತುಂಬಿದ ತಕ್ಷಣ ಇದು ಈ ಎಂಟೈರ್ ಯೂನಿಟನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಂಗಾಗಿ ಇದ್ರ ಮುಖಾಂತರ ಕೊಟ್ಟು ಇಲ್ಲಿ ಕೊಟ್ಟಿರ್ತಾರೆ. ಇಷ್ಟೇ ನಿಮಗೆ ಸಿಂಪಲ್ ವೈರಿಂಗು ಇದು ಎಲೆಕ್ಟ್ರಿಕಲ್ ಸಿಸ್ಟಮ್ಮು. ಇದು ನಿಮಗೆ RO ರಿವರ್ಸ್ ಆಸ್ಮೋಸಿಸ್ಸು ಯಾವ ಥರ ವರ್ಕ್ ಆಗುತ್ತೆ ಅಂತ. ಫಸ್ಟು ಸ್ಟೇಜು ವಾಟ್ರ್ ಎಂಟ್ರಾದದ್ದು ಇದಕ್ಕೆ ಬರುತ್ತೆ, ಅದರಿಂದ ಇದಕ್ಕೆ ಬರುತ್ತೆ. ಇದರಿಂದ ನಿಮಗೆ ಸಾಲನೈಡ್ ವಾಲ್ವ್ ಬರ್ತದೆ, ಸಾಲನೈಡ್ ವಾಲ್ವಿಂದ ಪಂಪ್ ಇನ್ಲೆಟ್ಗೆ ಬರ್ತದೆ, ಪಂಪ್ ಔಟ್ಲೆಟ್ ಬಂದು ಇಲ್ಲಿಗೆ ಬರ್ತದೆ, ಇನ್ಲೆಟ್ಟು ಇದಕ್ಕೆ ಮೆಂಬ್ರೇನಲ್ಲಿ ಒಂದು ವೇಸ್ಟ್ ವಾಟ್ರು ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಗುಡ್ ವಾಟ್ರ್ ಬಂದು ಈ ಕ್ಯಾಂಡ್ಲ್ ಮುಖಾಂತರ ನೋಡಿ ಇಲ್ಲಿಗೆ ಬರ್ತದೆ. ನೋಡಿ ಇಲ್ಲಿಂದ ಈ ಟ್ಯಾಂಕ್ ಒಳಕ್ಕೆ ಎಂಟ್ರಿ ಆಗುತ್ತೆ. ದಿಸ್ ಇಸ್ ದಿ ಪ್ರೋಸೆಸ್ ಆಫ್ ದಿ RO ಸಿಸ್ಟಮ್. ಸೊ ಇಷ್ಟನ್ನು ನಿಮ್ಗೆ ಹೇಳಿದ್ದೀನಿ. ನಿಮಗೆ ಇನ್ನೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನನ್ನ ವಿಡಿಯೋ ನೋಡಿ, ಅಥವಾ ಇನ್ನೂ ಗೊತ್ತಾಗಲಿಲ್ಲ ಅಂತಂದರೆ ನೀವು ನನಗೆ ಫೋನ್ ಮಾಡಿ ಅಥವಾ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೇನಾದ್ರು ಅರ್ಥ ಆಗಲಿಲ್ಲ ಅಂತಂದರೆ ದಯಮಾಡಿ ನನಗೆ ಕಮೆಂಟಲ್ಲಿ ಅಥವಾ ವಾಟ್ಸಪ್ಪಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ, ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.